ನಮಸ್ಕಾರ ಫ್ರೆಂಡ್ಸ್, ಖುಷೀಸ್ ಹೆಲ್ದಿ ಕಿಚನ್ ಅಂಡ್ ಇನ್ಫೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸಮ್ಮರ್ಗೆ ಸಖತ್ ಬಿಸಿಲಿರೋದ್ರಿಂದ ಒಂದು ಒಳ್ಳೆ ಡ್ರಿಂಕ್ ಮಾಡೋಣ ಅಂತ ಇದ್ದೀನಿ. ಕುಲ್ಕಿ ಶರಬತ್ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾನೇ ಸೂಪರ್ ಆಗಿರುತ್ತೆ. ಈ ಬಿಸಿಲಲ್ಲಂತೂ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ರೆ ಕ್ವಿಕ್ ಆಗಿ ಆಗುವಂತಹ ಡ್ರಿಂಕ್, ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಬಾಡಿಗೂ ಕೂಡ ತಂಪು ಈ ಡ್ರಿಂಕು. ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನೀಗ ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ ಅನ್ನ ಹಾಕೊಂತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಕುಲ್ಕಿ ಶರಬತ್ನ ಮಾಡ್ಕೊಳ್ತಾ ಇರೋದ್ರಿಂದ 2 ಸ್ಪೂನ್ಸ್ ಅನ್ನ ತಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಿದ್ದಲ್ಲಿ ಜಾಸ್ತಿ ಕೂಡ ಹಾಕೋಬಹುದು. ಓಕೆ, ಈಗ ಇದನ್ನ ನೀರ್ ಹಾಕಿ ಒಂದು 5 to 10 ಮಿನಿಟ್ಸ್ ಇದನ್ನ ನೆನೆಯಕ್ ಬಿಡೋಣ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕಿ ಇದನ್ನ ನೆನೆಯಕ್ ಬಿಡೋಣ. ಇದು ಚೆನ್ನಾಗಿ ನೆನಿಲಿ ಒಂದು 5 ಮಿನಿಟ್ಸ್. ಅಷ್ಟರಲ್ಲಿ ನಾವು ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಓಕೆ, ಈಗ ವೀಕ್ಷಕರೇ, ನಾನಿಲ್ಲಿ 2 ಮಗ್ಗನ್ನ ತಗೊಂಡಿದ್ದೀನಿ. ನಾನು 2 ಗ್ಲಾಸ್ ಆಗುವಷ್ಟು ಕುಲ್ಕಿ ಶರ್ಬತ್ ಮಾಡ್ತಾ ಇರೋದ್ರಿಂದ 2 ಗ್ಲಾಸ್ ಅನ್ನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಈ ರೀತಿ ಲೆಮನ್ ಅನ್ನ ಪೀಸ್ ಮಾಡ್ಕೊಂಡಿರೋಂಥದ್ದು ಇದನ್ನ ಈ ಗ್ಲಾಸ್ ಅಲ್ಲಿ ಹಾಕೊಂತೀನಿ. ಹಾಗೆ ಗ್ರೀನ್ ಚಿಲ್ಲಿಯನ್ನ ತಗೊಂಡಿದ್ದೀನಿ. ಇದನ್ನ ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲಿಟ್ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಕೂಡ ನಾನು ಮಗ್ಗಲ್ಲಿ ಹಾಕೊಂತ ಇದ್ದೀನಿ. ಹಾಗೆ 1 ಲೆಮನ್ ಅನ್ನ ಕಟ್ ಮಾಡ್ಕೊಂಡು ಹಾಫ್ ಲೆಮನ್ ಆಗಿ ಮಾಡ್ಕೊತೀನಿ. ಬೇಕಂದ್ರೆ ನೀವು ಇದಕ್ಕೆ ಮಿಂಟ್ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ನಾನಿಗೆ ಐಸ್ ಕ್ಯೂಬ್ಸ್ ಅನ್ನ ತಗೊಂಡಿದ್ದೀನಿ. ಒಂದಷ್ಟು ಐಸ್ ಕ್ಯೂಬ್ಸ್ ಅನ್ನ ಹಾಕೊಳ್ಳೋಣ. ಈ ರೀತಿ ಎಷ್ಟು ಬೇಕಾಗುತ್ತೆ ಅಷ್ಟು ಐಸ್ ಅನ್ನ ತಣ್ಣಗೆ ಹಾಕೊಳ್ಳೋದು. ಹಾಗೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿರೋಂತಹ ಸಬ್ಜಾ ಸೀಡ್ಸ್ ಅನ್ನ ಒಂದು 2 ಸ್ಪೂನ್ಸ್ ಆಗುವಷ್ಟು ಹಾಕೊಂತ ಇದ್ದೀನಿ. ಹಾಗೆ 1/4 ಪಿಂಚ್ ಆಗುವಷ್ಟು ಸಾಲ್ಟ್ ಅನ್ನ ಹಾಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ನಾನಿಲ್ಲಿ ಬಿಳಿ ಕಲ್ ಸಕ್ಕರೆಯನ್ನ ತಗೊಂಡಿದ್ದೀನಿ. ಬಿಳಿ ಕಲ್ ಸಕ್ಕರೆನ ನಾನು ಪೌಡರ್ ಮಾಡಿ ಇಟ್ಕೊಂಡಿರೋಂಥದ್ದು. ನಿಮ್ಗೆ ಬೇಕಿದ್ದಲ್ಲಿ ಶುಗರ್ ಅಥವಾ ಹನಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು. ಕಲ್ ಸಕ್ಕರೆ ದೇಹಕ್ಕೆ ತುಂಬಾನೇ ತಂಪು. ಹಾಗಾಗಿ ನಾನು ಕಲ್ ಸಕ್ಕರೆಯನ್ನ ಕುಟ್ಟಿ ಪುಡಿ ಮಾಡಿರೋಂಥದ್ದನ್ನ ಬಳಸ್ಕೊತಾ ಇದ್ದೀನಿ. ಇದು ಅಷ್ಟೇನೆ 1.5 ಸ್ಪೂನ್. ನಿಮ್ಗೆ ಸ್ವೀಟ್ನೆಸ್ಸಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿ ಸೇರಿಸ್ಕೋಬಹುದು. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಹಾಕೊತಾ ಇದ್ದೀನಿ. ಈಗ ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋಂತಹ ಲೆಮನ್ ಅನ್ನ ಹಾಕಿ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಯೂಶಲಿ ನೀವು ನಾರ್ಮಲ್ ಶರ್ಬತ್ ಎಲ್ಲ ಮಾಡ್ಕೊಂಡು ಕುಡ್ದೇ ಇರ್ತೀರಾ, ಬಟ್ ಈ ರೀತಿ ಶರ್ಬತ್ ಒಂದ್ಸಲ ಟ್ರೈ ಮಾಡಿ. ಬಿರು ಬೇಸಿಗೆಗಂತೂ ತುಂಬಾನೇ ಸಖತ್ತಾಗಿ ಅನ್ಸುತ್ತೆ. ಬಿಸಿಲಲ್ಲಿ ಎಲ್ಲಾದ್ರೂ ಹೋಗಿ ಬಂದ್ಬಿಟ್ರೆ ಈ ರೀತಿ ಕ್ವಿಕ್ ಆಗಿ ಶರ್ಬತ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೋ ತಂಪು ಅನ್ಸುತ್ತೆ. ಹಾಗೆ ಆಯಾಸನೂ ಕೂಡ ಕಡಿಮೆ ಆಗುತ್ತೆ. ಇನ್ನು ಅರ್ಧ ಹೋಳು, 1 ಗ್ಲಾಸ್ಗೆ ನಾನು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಬೇಕಂದ್ರೆ ನೀವು ಮಿಂಟ್ ಲೀವ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಪುದೀನ ಎಲೆ 1-2 ಎಲೆನ ಸೇರಿಸ್ಕೋಬಹುದು, ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಫೈನಲ್ ಟಚ್ ಏನಂದ್ರೆ ಈ ರೀತಿ ಒಂದು ಗ್ಲಾಸ್ ಅನ್ನ ತಗೋಬೇಕು. ಚೆನ್ನಾಗಿರೋ ಗ್ಲಾಸ್ ಅನ್ನ ಇಟ್ಕೊಂಡು ಹುಷಾರಾಗಿ ಈ ರೀತಿ ಚೆನ್ನಾಗಿ ಕವರ್ ಆಗ್ಬೇಕು. ಕವರ್ ಆಗುವಂಥದ್ದನ್ನ ಇಟ್ಕೊಂಡು ಚೆನ್ನಾಗಿ ಕುಲುಕ್ಬೇಕು. ಕುಲ್ಕೋದೆ ಮೇನ್ ಟ್ರಿಕ್ ಇದ್ರಲ್ಲಿ. ಕುಲ್ಕಿದ ನಂತರ ಕುಲ್ಕಿ ಶರಬತ್ ರೆಡಿ ಆಗುತ್ತೆ. ಇದೆಲ್ಲ ಮಿಕ್ಸಪ್ ಆಗುತ್ತೆ ನೀಟಾಗಿ. ನೋಡಿ, ಎಲ್ಲೂ ಚೆಲ್ಲಿಲ್ಲ, ಎಷ್ಟು ನೀಟಾಗಿದೆ ಅಂತ. ನೋಡಿ, ಖಾರವಾಗಿ ಹುಳಿ ಹುಳಿಯಾಗಿ ಸಖತ್ತಾಗಿರುವಂತಹ ಕುಲ್ಕಿ ಶರಬತ್ ರೆಡಿ ಇದೆ. ನಿಮಗೆ ಸ್ವೀಟ್ನೆಸ್ ಏನಾದರೂ ಬೇಕಿದ್ದಲ್ಲಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಯಾಕೆಂದರೆ ಸ್ವೀಟ್ನೆಸ್ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರು ಲೈಟಾಗಿ ಇಷ್ಟಪಡ್ತಾರೆ. ಹಾಗಾಗಿ ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಿದ್ದಲ್ಲಿ ಸೇರಿಸ್ಕೊಳ್ಳಿ. ಈಗ ಕುಲ್ಕಿ ಶರಬತ್ ರೆಡಿ ಇದೆ.
ಇದೇ ರೀತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.